ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಯಾವ ಊರು, ಎಲ್ಲಿ, ಯಾವಾಗ ಡ್ಯಾನ್ಸ್ ಪ್ರೋಗ್ರಾಮು, ನಿಮ್ಗೆ ಯಾವಾಗ ಡೇಟ್ ಬೇಕು? ನಾನು ಬಂದಿರೋದು ನಿಮ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಫಿಕ್ಸ್ ಮಾಡಕ್ಕಲ್ಲ, ಮತ್ತೆ ನಿಮ್ ಮಗಳನ್ನ ಸೊಸೆ ಮಾಡ್ಕೊಳಕ್ಕೆ. ಕಲ್ಯಾಣಿ ಬಂದೆ. ಅಮ್ಮ ಕಲ್ಯಾಣಿ. ಏನಮ್ಮ? ಇವಳೇ ನನ್ ಮಗಳ ಕಲ್ಯಾಣಿ. ನಮಸ್ಕಾರ. ನಮಸ್ಕಾರ. ನೋಡಿದ್ರ ಅವಳು ಬಟ್ಟೆ ತುಂಬಾ ಗೊಂಬೆ ನೋಡಿದ್ರ? ಅಷ್ಟೇ ಅಲ್ಲ, ಅವಳ ಜೀವನನೇ ನೃತ್ಯಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾಳೆ. ಇನ್ನವಳ ಮದ್ವೆ ನೋಡೋ ಅದೃಷ್ಟ ನಂಗೆಲ್ಲಿದೆ? ಅಂದ್ರೆ ಪ್ರೀತಿಸ್ತವನ್ ಜೊತೆಲೂ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ವಂತ? ಏನಂದ್ರಿ? ನಿಮ್ ಮಗಳು ಕಾಲೇಜ್ನಲ್ಲಿ ಓದೋವಾಗ ನನ್ನ ಮಗ ವಿನೋದನ್ನ ಪ್ರೀತಿಸಿದಾಳೆ. ಮೈಸೂರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ನನ್ನ ಮಗ ಬೇಕು ಅಂತಾನೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದಾನೆ. ನನ್ನ ಮಗನ್ನ ನಿಮ್ ಮಗಳು ನಿಜವಾಗ್ಲೂ ಪ್ರೀತಿಸಿದಾಳ ಅಂತ ಪರೀಕ್ಷೆ ಮಾಡೋಕೆ ಇಷ್ಟು ದಿವಸ ದೂರ ಇತ್ತು. ಹಾಗೇನೆ ನಿಮ್ ಮಗಳು ತನ್ನನ್ನ ನಿಜವಾಗ್ಲೂ ಪ್ರೀತಿಸಿದಾಳ ಅಂತ ತಿಳ್ಕೊಳ್ಳಕ್ಕೆ ತನ್ನನ್ನು ತಾನೇ ದೂರ ಮಾಡ್ಕೊಂಡ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗ ನಿಮ್ ಮಗಳನ್ನ ಇವತ್ತಿಗೂ ಪ್ರೀತಿಸ್ತಿದ್ದಾನೆ. ನಿಮ್ ಮಗಳು ನನ್ನ ಮಗನ್ನ ಮೆಚ್ಕೊಳ್ಳೋದಾದ್ರೆ ಅವರಿಬ್ಬರಿಗೂ ನಾವ್ ಯಾಕೆ ಮದುವೆ ಮಾಡಬಾರ್ದು? ಅಮ್ಮ. ಏನಮ್ಮ ಕಲ್ಯಾಣಿ? ಬಾಯ್ಲಿ. ಅಯ್ಯೋ ನಾಚಿಕೆ, ಈ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಇವನೇ ನನ್ನ ಮಗ. ಅದಕ್ಕೇನಾ ಯಾವ ಸಂಬಂಧ ಬಂದ್ರು ಒಪ್ಕೋತಾನೆ ಇರ್ಲಿಲ್ಲ. ಇನ್ನು ತಡ ಮಾಡೋದ್ ಬೇಡ, ಆದಷ್ಟು ಬೇಗ ಮುಹೂರ್ತ ಇಡಿಸ್ಬಿಡೋಣ. ಸರಿ. ಇಬ್ರು ನಾಮ ನಕ್ಷತ್ರದ ಪ್ರಕಾರ ಬರೋ ಶುಕ್ರವಾರ ಪೌರ್ಣಮಿ, ಧನಿಷ್ಠ ನಕ್ಷತ್ರ, ಕನ್ಯಾ ಲಗ್ನ, ರಾತ್ರಿ 7:10 ಒಳ್ಳೆ ಮುಹೂರ್ತ ಇದೆ. ಅದೇ ಲಗ್ನನ ಗೊತ್ತು ಮಾಡಿ. ಹಾಗೇನೆ ಪತ್ರಿಕೆನ ನಮ್ಮನೆಗೊಂದು, ಕಲ್ಯಾಣಿ ಮನೆಗೊಂದು ಕಳ್ಸಿಕೊಟ್ಬಿಡಿ. ಒಳ್ಳೇದು. ನಮಸ್ಕಾರ. ಅಪ್ಪಾಜಿ. ಏನು ಮಗು? ನೀವಿಟ್ಟಿರೋ ಮುಹೂರ್ತದಲ್ಲಿ ಏನೋ ದೋಷ ಇದೆ ಅನ್ಸುತ್ತೆ ಅಪ್ಪಾಜಿ. ನೀಲಕಂಠ? ಹೌದು ಅಪ್ಪಾಜಿ. ಒಂದು ಸಲ ತಾರಾಬಲ. ತಾರಬಲನ? ಎಷ್ಟು ತಾರಬಲ ಇದೆ ಹೇಳು? ಜನ್ಮ ತಾರ, ಸಂಪತ್ ತಾರ, ವಿಪತ್ ತಾರ, ಕ್ಷೇಮ ತಾರ, ಪ್ರತ್ಯಕ್ ತಾರ, ಸಾಧನ ತಾರ, ನೈದಿನ ತಾರ, ಮಿತ್ರ ತಾರ, ಪರಮೈತ್ರ ತಾರ, ಒಟ್ಟು 9 ತಾರಗಳು ಇವೆ ಅಪ್ಪಾಜಿ. ಇದರಲ್ಲಿ ಒಳ್ಳೆ ತಾರೆಗಳು ಯಾವುದು? ಅದರ ಗುಣ ಏನು ಹೇಳು? ಸಂಪತ್ ತಾರ ಧನಲಾಭಕ್ಕೆ, ಕ್ಷೇಮ ತಾರ ಪ್ರಯಾಣಕ್ಕೆ, ಸಾಧನ ತಾರ ಕಾರ್ಯಸಿದ್ಧಿಗೆ, ಮಿತ್ರ ತಾರ ವಿವಾಹಕ್ಕೆ, ಪರಮೈತ್ರ ತಾರ ವೈದ್ಯ ವಿಷಯಕ್ಕೆ ಒಳ್ಳೆಯದು ಅಪ್ಪಾಜಿ. ತಾರಾಬಲದ ಜೊತೆಗೆ ಚಂದ್ರಬಲ ಕೂಡ ವಿವಾಹ ಕಾರ್ಯಕ್ಕೆ ತಪ್ಪದೇ ನೋಡಬೇಕು. ಮಗು, ಚಂದ್ರಬಲ ಹೇಗ್ ನೋಡೋದು ಗೊತ್ತಾ? ಗೊತ್ತು ಅಪ್ಪಾಜಿ. ಜನ್ಮ ರಾಶಿ 1, 3, 5, 9. ತಪ್ಪು. ಬಾ ಮಗು, ಬಾ. 3 ದಿವಸದಿಂದ ಇಲ್ಲೇ ಕೂತ್ಕೊಂಡು ಈ ಬೆಕ್ಕನು ಹಿಂಗೆ ಹಿಡ್ಕೊಂಡು ಬ್ಯಾಂಕ್ ದರೋಡೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೀವಿ. ಒಂಚೂರು ಒಳಿತಾ ಇಲ್ವಲ್ಲ? ನನಗೂ ಒಳಿತಾ ಇಲ್ವಲ್ಲ. ನೀವು ಯೋಚನೆ ಮಾಡ್ತಿರೋದಕ್ಕೆ ಐಡಿಯಾ ಬೇಕು ಅಂದ್ರೆ ಬನ್ರಿ. ಗೊತ್ತಾಗೈತಾ ನಾವು ಯೋಚನೆ ಮಾಡ್ತಿರೋದು? ಹೆಂಗ್ ಮಾಡೋದು ಹೇಳೋ? ಸುಮ್ಮನೆ ಯಾಕೆ ಹೇಳ್ಬಿಡ್ಲಿ, ಒಂದು ಪ್ರಶ್ನೆಗೆ 20 ರೂಪಾಯಿ ಪೀಸ್ ಕೊಟ್ರೆ ಮಾತ್ರ ಹೇಳ್ತೀನಿ. 20 ರೂಪಾಯಿ ಕೊಟ್ರೆ ಐಡಿಯಾ ಹೇಳ್ತೀಯಾ? ಒಲೆಗಿಲೆ ಏನು ಇಲ್ಲ, ಅವನಿಗೆ ಬಹಳ ಸಂತೋಷ ಆದಾಗ ಹಿಂಗ್ ಮಾಡ್ತಾನೆ. ಏನ್ ಬರ್ತಾ ಇದೆ? ಬೇರು ಬೇರು ಬೇರು. ಅದಕ್ಕೆ ಯಾಕೆ ಒಳ್ಳೆ ಅದ್ರವಾಯಿ ಬಂದವಂತಾರ ಆಡ್ತಾ ಇದ್ಯಾ? ವರ್ಷಕ ಚಚ್ಚೆ. ಏನಿದು? ಕರ್ತಿಪ್ಪು. ಮುಖ ಒರೆಸ್ಕೊಳಕ್ಕೆ ಇಷ್ಟೊಂದು ದೊಡ್ಡ ಖರ್ಚಪ್ಪ. ಇನ್ನು ನಿಂಗ್ ಚಡ್ಡಿ ಹೊಲ್ಸ್ಬೇಕು ಅಂತಂದ್ರೆ ಮಿಲ್ಲಲ್ಲಿರೋ ಬಟ್ಟೆ ಎಲ್ಲ ಬೇಕು. ಅದ್ ಬಿಡು, ಮೊದ್ಲು ಐಡಿಯಾ ಬೇಕು. ನಂಗ್ ದುಡ್ಡು ಬೇಕು. ಎಲ್ಲಿಂದ ಶುರು ಮಾಡ್ಬೇಕು? ಮೊದ್ಲು ಬ್ಯಾಂಕ್ ಬೀಗ ತೆಗಿಬೇಕು ಅಂದ್ರೆ ಕೀ ಬೇಕು. ಕೀ ಎಲ್ಲಿರುತ್ತೆ? ಬ್ಯಾಂಕ್ ಮ್ಯಾನೇಜರ್ ಹತ್ರ ಇರುತ್ತೆ. ಮ್ಯಾನೇಜರ್ ಎಲ್ಲಿರ್ತಾರೆ? ಮ್ಯಾನೇಜರು ನನಗ್ ಚೆನ್ನಾಗ್ ಗೊತ್ತು, ಅವ್ರು ನನ್ ಫ್ರೆಂಡ್. ಹೌದಾ? ಹೋಗಿ ಇಸ್ಕೊಂಡ್ ಬಾ. ನೀವು ಬೇಡ, ನಾನೇ ಹೋಗಿ 15 ನಿಮಿಷದಲ್ಲಿ ತಗೊಂಡ್ ಬಂದ್ಬಿಡ್ತೀನಿ. ಇಷ್ಟು ಬೇಗ ಇಸ್ಕೊಂಡ್ ಬಂದ್ಬಿಡ್ತೀಯ? ಇಲ್ಲಿರೋ ಪೊಲೀಸ್ನವ್ರು ಕರ್ಕೊಂಬರೋದು ಎಷ್ಟತ್ತ? ಪೊಲೀಸ್ ಯಾಕೆ? ಬ್ಯಾಂಕ್ ದರೋಡೆ ಮಾಡ್ಬೇಕು ಅಂತಿದ್ದೀರಲ್ಲ, ನಿಮ್ಮನ್ನ ಹಿಡ್ಕೊಳಕ್ಕೆ. ಬೇಡ ತಗೋ ಎಲ್ಲ ನೀನೇ ಇಟ್ಕೋ. ಆದ್ರೆ ದಯವಿಟ್ಟು ಪೊಲೀಸ್ ಮಾತ್ರ ಇಟ್ಕೊಡ್ಬೇಡ. ಇನ್ಮೇಲೆ ಬ್ಯಾಂಕ್ ದರೋಡೆ ಮಾಡಲ್ಲ ಅಂತ ಹೇಳಿ ಮುರುಡೇಶ್ವರ ಮೇಲೆ ಆಣೆ ಮಾಡ್ರಿ. ಅಲ್ಲಿ ದೇವ್ರು ಇನ್ನು ಮೇಲೆ ನಾವು ಯಾವ ಬ್ಯಾಂಕ್ ದರೋಡೆನೂ ಮಾಡಲ್ಲ. ಇನ್ನೂ ಒಂದು, ಬೇಡ ನಮ್ಮ ಹತ್ರ ದುಡ್ಡಿಲ್ಲ. ಇದು ಕೊಸ್ರು ಫ್ರೀ. ಇನ್ನು ಮೇಲಿಂದ ನೀವಲ್ಲ,
ಬೇರೆ ಯಾರೇ ಬ್ಯಾಂಕ್ ದೊರಡೆ ಮಾಡಿದ್ರು ಕೂಡ ನಿಮ್ಮನ್ನೇ ಪೊಲೀಸ್ನವ್ರಿಗೆ ಹಿಡ್ಕೊಳ್ತೀನಿ. ತಕೋ. ಸಂಪಾದನೆ ಇನ್ನೂ ಜಾಸ್ತಿ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅಂಗ ಪ್ರದಕ್ಷಿಣೆ ಮಾಡಿ ಉಂಡಿಗೆ ಹಾಕ್ಬಿಟ್ ಬಾ. ಹೋಗು. ಗೊತ್ಬಿಡೆ ಯಾಕ್ರೆ ಕಡ್ತೀಯ. ಅಯ್ಯಯ್ಯಯ್ಯ. ಹಲೋ ಮುರುಳೇಶ್ವರ, ಅವತ್ತೇ ಹೇಳಿದ್ನಲ್ಲ, ಇದು ಅದೇ ತರನೇ. ಕ್ರಾಕಿಗೆ ಮಲ್ಗೆ ಹೊತ್ತೊಂಡೋಗ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಯಾವ ಊರು, ಎಲ್ಲಿ, ಯಾವಾಗ ಡ್ಯಾನ್ಸ್ ಪ್ರೋಗ್ರಾಮು, ನಿಮ್ಗೆ ಯಾವಾಗ ಡೇಟ್ ಬೇಕು? ನಾನು ಬಂದಿರೋದು ನಿಮ್ಮ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಫಿಕ್ಸ್ ಮಾಡಕ್ಕಲ್ಲ, ಮತ್ತೆ ನಿಮ್ಮ ಮಗಳನ್ನ ಸೊಸೆ ಮಾಡ್ಕೊಳಕ್ಕೆ. ಕಲ್ಯಾಣಿ ಬಂದೆ. ಅಮ್ಮ ಕಲ್ಯಾಣಿ. ಏನಮ್ಮ? ಇವಳೇ ನನ್ನ ಮಗಳು ಕಲ್ಯಾಣಿ. ನಮಸ್ಕಾರ. ನಮಸ್ಕಾರ. ನೋಡಿದ್ರಾ ಅವಳು ಬಟ್ಟೆ ತುಂಬಾ ಗೊಂಬೆ ನೋಡಿದ್ರಾ? ಅಷ್ಟೇ ಅಲ್ಲ, ಅವಳ ಜೀವನನೇ ನೃತ್ಯಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾಳೆ. ಇನ್ನವಳ ಮದ್ವೆ ನೋಡೋ ಅದೃಷ್ಟ ನಂಗೆಲ್ಲಿದೆ? ಅಂದ್ರೆ ಪ್ರೀತಿಸಿದವನ್ ಜೊತೆಲೂ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ವಂತ? ಏನಂದ್ರಿ? ನಿಮ್ ಮಗಳು ಕಾಲೇಜ್ನಲ್ಲಿ ಓದೋವಾಗ ನನ್ನ ಮಗ ವಿನೋದನ್ನ ಪ್ರೀತಿಸಿದಾಳೆ. ಮೈಸೂರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ನನ್ನ ಮಗ ಬೇಕು ಅಂತಾನೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದಾನೆ. ನನ್ನ ಮಗನ್ನ ನಿಮ್ ಮಗಳು ನಿಜವಾಗ್ಲೂ ಪ್ರೀತಿಸಿದಾಳ ಅಂತ ಪರೀಕ್ಷೆ ಮಾಡೋಕೆ ಇಷ್ಟು ದಿವಸ ದೂರ ಇತ್ತು. ಹಾಗೇನೆ ನಿಮ್ ಮಗಳು ತನ್ನನ್ನ ನಿಜವಾಗ್ಲೂ ಪ್ರೀತಿಸಿದಾಳ ಅಂತ ತಿಳ್ಕೊಳ್ಳೋಕೆ ತನ್ನನ್ನು ತಾನೇ ದೂರ ಮಾಡ್ಕೊಂಡ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗ ನಿಮ್ ಮಗಳನ್ನ ಇವತ್ತಿಗೂ ಪ್ರೀತಿಸ್ತಿದ್ದಾನೆ. ನಿಮ್ ಮಗಳು ನನ್ನ ಮಗನ್ನ ಮೆಚ್ಕೊಳ್ಳೋದಾದ್ರೆ ಅವರಿಬ್ಬರಿಗೂ ನಾವ್ಯಾಕೆ ಮದುವೆ ಮಾಡಬಾರ್ದು? ಅಮ್ಮ. ಏನಮ್ಮ ಕಲ್ಯಾಣಿ? ಬಾಯ್ಲಿ. ಅಯ್ಯೋ ನಾಚಿಕೆ. ಈ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಇವನೇ ನನ್ನ ಮಗ. ಅದಕ್ಕೇನಾ ಯಾವ ಸಂಬಂಧ ಬಂದ್ರು ಒಪ್ಕೋತಾನೆ ಇರ್ಲಿಲ್ಲ. ಇನ್ನು ತಡ ಮಾಡೋದ್ ಬೇಡ, ಹ್ಮ್. ಆದಷ್ಟು ಬೇಗ ಮುಹೂರ್ತ ಇಡಿಸ್ಬಿಡೋಣ. ಸರಿ. ಇಬ್ರು ನಾಮ ನಕ್ಷತ್ರದ ಪ್ರಕಾರ ಬರೋ ಶುಕ್ರವಾರ ಪೌರ್ಣಮಿ ಧನಿಷ್ಠಾ ನಕ್ಷತ್ರ, ಕನ್ಯಾ ಲಗ್ನ, ರಾತ್ರಿ 7:10ಕ್ಕೆ ಒಳ್ಳೆ ಮುಹೂರ್ತ ಇದೆ. ಅದೇ ಲಗ್ನನ ಗೊತ್ತು ಮಾಡಿ. ಹಾಗೇನೆ ಪತ್ರಿಕೆನ ನಮ್ಮನೆಗೊಂದು, ಕಲ್ಯಾಣಿ ಮನೆಗೊಂದು ಕಳ್ಸಿಕೊಟ್ಬಿಡಿ. ಒಳ್ಳೇದು. ನಮಸ್ಕಾರ. ಅಪ್ಪಾಜಿ, ಏನು ಮಗು? ನೀವಿಟ್ಟಿರೋ ಮುಹೂರ್ತದಲ್ಲಿ ಏನೋ ದೋಷ ಇದೆ ಅನ್ಸುತ್ತೆ ಅಪ್ಪಾಜಿ. ನೀಲಕಂಠ? ಹೌದು ಅಪ್ಪಾಜಿ. ಒಂದು ಸಲ ತಾರಾಬಲ. ತಾರಬಲನ? ಎಷ್ಟು ತಾರಬಲ ಇದೆ ಹೇಳು? ಜನ್ಮ ತಾರ, ಸಂಪತ್ ತಾರ, ವಿಪತ್ ತಾರ, ಕ್ಷೇಮ ತಾರ, ಪ್ರತ್ಯಕ್ ತಾರ, ಸಾಧನ ತಾರ, ನೈದಿನ ತಾರ, ಮಿತ್ರ ತಾರ, ಪರಮೈತ್ರ ತಾರ, ಒಟ್ಟು 9 ತಾರಗಳು ಇವೆ ಅಪ್ಪಾಜಿ. ಇದರಲ್ಲಿ ಒಳ್ಳೆ ತಾರೆಗಳು ಯಾವುದು? ಅದರ ಗುಣ ಏನು ಹೇಳು? ಸಂಪತ್ ತಾರ ಧನಲಾಭಕ್ಕೆ, ಕ್ಷೇಮ ತಾರ ಪ್ರಯಾಣಕ್ಕೆ, ಸಾಧನ ತಾರ ಕಾರ್ಯಸಿದ್ಧಿಗೆ, ಮಿತ್ರ ತಾರ ವಿವಾಹಕ್ಕೆ, ಪರಮೈತ್ರ ತಾರ ವೈದ್ಯ ವಿಷಯಕ್ಕೆ ಒಳ್ಳೆಯದು ಅಪ್ಪಾಜಿ. ತಾರಾಬಲದ ಜೊತೆಗೆ ಚಂದ್ರಬಲ ಕೂಡ ವಿವಾಹ ಕಾರ್ಯಕ್ಕೆ ತಪ್ಪದೇ ನೋಡ್ಬೇಕು. ಮಗು, ಚಂದ್ರಬಲ ಹ್ಯಾಗ್ ನೋಡೋದು ಗೊತ್ತಾ? ಗೊತ್ತು ಅಪ್ಪಾಜಿ. ಜನ್ಮ ರಾಶಿ 1, 3, 5, 9. ತಪ್ಪು. ಬಾ ಮಗು, ಬಾ. ಕೂತ್ಕೋ. 1, 3, 6, 7, 10, 11 ರಾಶಿಗಳು 2 ಪಕ್ಷಗಳಿಂದ, ಶುಕ್ಲ ಪಕ್ಷದಿಂದ 2, 5, 9, ಕೃಷ್ಣ ಪಕ್ಷದಿಂದ 4, 8, 12ರಲ್ಲಿರುವ ಚಂದ್ರಬಲಕ್ಕೆ ಒಳ್ಳೇದು. ನೀಲಕಂಠ, ನೀನು ಇನ್ನೂ ತಿಳ್ಕೋಬೇಕಾಗಿರೋದು ಬಹಳ ಇದೆ. ಕ್ಷಮಿಸಿ ಅಪ್ಪಾಜಿ. ಕ್ಷಮಿಸೋದೇನಿದೆ? ಗೊತ್ತಿಲ್ಲದ ವಿಷಯನ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು? ತುಂಬಾ ಸಂತೋಷ. ಹೆಣ್ಯಾರು? ಕಲ್ಯಾಣಿ. ಈ ಕ್ಷೇತ್ರದ ಮಹಿಮೆಯಿಂದ ನನ್ನ ಮಗನ ಮದುವೆ ನಿಶ್ಚಯ ಆಯ್ತು. ನೀನು ನಾದಸ್ವರ ನುಡಿಸಿದ್ರೆ ಯಾವುದೇ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತಾರೆ. ದಯವಿಟ್ಟು ನನ್ನ ಮಗನ ಮದುವೆಗೆ ನೀನೇ ನಾದಸ್ವರ ನುಡಿಸ್ಬೇಕು. ಹಣ ಎಷ್ಟು ಬೇಕಾದ್ರೂ ಕೊಡ್ತೀನಿ. ನಾವು ಕೇಳೋರಲ್ಲ, ಕೊಟ್ಟಷ್ಟು ತಗೊಳ್ತೀವಿ. ಹೌದು, ಮದುವೆ ಎಲ್ಲಿ? ಬರೋ ಶುಕ್ರವಾರ ದೇವಸ್ಥಾನದಲ್ಲಿರೋ ಕಲ್ಯಾಣ ಮಂಟಪದಲ್ಲಿ.
ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ